ಇನ್ನು ದುಬೈನಿಂದ ಸಿಜೆ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ ಸಿಜೆ ರಾಯ್ ಫ್ಯಾಮಿಲಿ. ಸಿಜೆ ರಾಯ್ ಮೃತದೇಹದ ದರ್ಶನವನ್ನ ಕೂಡ ಪಡೆದಿದ್ದಾರೆ ಕುಟುಂಬಸ್ಥರು. ಸಿಜೆ ರಾಯ್ ಪತ್ನಿ ಲಿನಿ ರಾಯ್ ಜೊತೆಗೆ ಪುತ್ರ ರೋಹಿತ್ ರಾಯ್ ಹಾಗೆ ಪುತ್ರಿ ರಿಯಾ ರಾಯ್ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ. ಅವರು ಇಡೀ ಕುಟುಂಬಸ್ಥರು ದುಬೈಯಲ್ಲಿದ್ದರು. ದುಬೈಯಿಂದ ಬರುವಂತ ನಿರೀಕ್ಷೆ ಇತ್ತು. ಈಗ ದುಬೈಯಿಂದ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ದುಬೈನಿಂದ ಅವರ ಫ್ಯಾಮಿಲಿ ಆಗಮಿಸಿ ಪತ್ನಿ ಮಗ ಜೊತೆಗೆ ಮಗಳು ಮೂವರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸರ್ ಸ್ವಲ್ಪ ಹಿಂದೆ ಬನ್ನಿ. ಕೇಳೋದಷ್ಟೇ. ಕುಟುಂಬಸ್ಥರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅವರು ಎಲ್ಲರೂ ಕೂಡ ವಿದೇಶದಲ್ಲಿದ್ರು, ದುಬೈನಲ್ಲಿದ್ರು. ಅವರು ಬರೋವರೆಗೂ ಕೂಡ ಕಾಯ್ತಾ ಇದ್ರು. ಪ್ರಾಥಮಿಕವಾಗಿ ಸ್ವಯಂ ಗುಂಡೇಟು ಪ್ರಕರಣ ಅಂತ ಕಂಡುಬಂದಿದ್ರೂ ಕೂಡ ಯಾವುದೇ ಸಾಧ್ಯತೆಯನ್ನ ಅಲ್ಲಗಳೆಯದೆ ಎಲ್ಲಾ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಒಂದು ಕಡೆಯಲ್ಲಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರಿಗೆ ಬಹಳ ದೊಡ್ಡ ಆಘಾತ. ಪತ್ನಿ ಮಗ ಮಗಳು ಎಲ್ಲರೂ ಕೂಡ ವಿದೇಶದಲ್ಲಿದ್ರು. ಅವರು ವಿದೇಶದಿಂದ ಆಗಮಿಸಿದ್ದಾರೆ. ಅಂತಿಮ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇರಿಸಲಾಗಿತ್ತು. ಅಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ದುಬೈನಿಂದ ಸಿಜೆ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ ಸಿಜೆ ರಾಯ್ ಫ್ಯಾಮಿಲಿ. ಸಿಜೆ ರಾಯ್ ಮೃತದೇಹದ ದರ್ಶನವನ್ನ ಕೂಡ ಪಡೆದಿದ್ದಾರೆ ಕುಟುಂಬಸ್ಥರು. ಸಿಜೆ ರಾಯ್ ಪತ್ನಿ ಲಿನಿ ರಾಯ್ ಜೊತೆಗೆ ಪುತ್ರ ರೋಹಿತ್ ರಾಯ್ ಹಾಗೆ ಪುತ್ರಿ ರಿಯಾ ರಾಯ್ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ. ಅವರು ಇಡೀ ಕುಟುಂಬಸ್ಥರು ದುಬೈಯಲ್ಲಿದ್ದರು. ದುಬೈಯಿಂದ ಬರುವಂತ ನಿರೀಕ್ಷೆ ಇತ್ತು. ಈಗ ದುಬೈಯಿಂದ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ದುಬೈನಿಂದ ಅವರ ಫ್ಯಾಮಿಲಿ ಆಗಮಿಸಿ ಪತ್ನಿ ಮಗ ಜೊತೆಗೆ ಮಗಳು ಮೂವರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸರ್ ಸ್ವಲ್ಪ ಹಿಂದೆ ಬನ್ನಿ. ಕೇಳೋದಷ್ಟೇ. ಕುಟುಂಬಸ್ಥರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅವರು ಎಲ್ಲರೂ ಕೂಡ ವಿದೇಶದಲ್ಲಿದ್ರು, ದುಬೈನಲ್ಲಿದ್ರು. ಅವರು ಬರೋವರೆಗೂ ಕೂಡ ಕಾಯ್ತಾ ಇದ್ರು. ಪ್ರಾಥಮಿಕವಾಗಿ ಸ್ವಯಂ ಗುಂಡೇಟು ಪ್ರಕರಣ ಅಂತ ಕಂಡುಬಂದಿದ್ರೂ ಕೂಡ ಯಾವುದೇ ಸಾಧ್ಯತೆಯನ್ನ ಅಲ್ಲಗಳೆಯದೆ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಒಂದು ಕಡೆಯಲ್ಲಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರಿಗೆ ಬಹಳ ದೊಡ್ಡ ಆಘಾತ. ಪತ್ನಿ ಮಗ ಮಗಳು ಎಲ್ಲರೂ ಕೂಡ ವಿದೇಶದಲ್ಲಿದ್ರು. ಅವರು ವಿದೇಶದಿಂದ ಆಗಮಿಸಿದ್ದಾರೆ. ಅಂತಿಮ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇರಿಸಲಾಗಿತ್ತು. ಅಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ.
ಇನ್ನು ದುಬೈನಿಂದ ಸಿಜೆ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ ಸಿಜೆ ರಾಯ್ ಫ್ಯಾಮಿಲಿ. ಸಿಜೆ ರಾಯ್ ಮೃತದೇಹದ ದರ್ಶನವನ್ನ ಕೂಡ ಪಡೆದಿದ್ದಾರೆ ಕುಟುಂಬಸ್ಥರು. ಸಿಜೆ ರಾಯ್ ಪತ್ನಿ ಲಿನಿ ರಾಯ್ ಜೊತೆಗೆ ಪುತ್ರ ರೋಹಿತ್ ರಾಯ್ ಹಾಗೆ ಪುತ್ರಿ ರಿಯಾ ರಾಯ್ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ. ಅವರು ಇಡೀ ಕುಟುಂಬಸ್ಥರು ದುಬೈಯಲ್ಲಿದ್ರು. ದುಬೈಯಿಂದ ಬರುವಂತ ನಿರೀಕ್ಷೆ ಇತ್ತು. ಈಗ ದುಬೈಯಿಂದ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ದುಬೈನಿಂದ ಅವರ ಫ್ಯಾಮಿಲಿ ಆಗಮಿಸಿ ಪತ್ನಿ ಮಗ ಜೊತೆಗೆ ಮಗಳು ಮೂವರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಸರ್ ಸ್ವಲ್ಪ ಹಿಂದೆ ಬನ್ನಿ. ಕೇಳೋದಷ್ಟೇ. ಕುಟುಂಬಸ್ಥರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅವರು ಎಲ್ಲರೂ ಕೂಡ ವಿದೇಶದಲ್ಲಿದ್ರು, ದುಬೈನಲ್ಲಿದ್ರು. ಅವರು ಬರೋವರೆಗೂ ಕೂಡ ಕಾಯ್ತಾ ಇದ್ರು. ಪ್ರಾಥಮಿಕವಾಗಿ ಸ್ವಯಂ ಗುಂಡೇಟು ಪ್ರಕರಣ ಅಂತ ಕಂಡುಬಂದಿದ್ರೂ ಕೂಡ ಯಾವುದೇ ಸಾಧ್ಯತೆಯನ್ನ ಅಲ್ಲಗಳೆಯದ ಎಲ್ಲಾ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಒಂದು ಕಡೆಯಲ್ಲಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕುಟುಂಬಸ್ಥರಿಗೆ ಬಹಳ ದೊಡ್ಡ ಆಘಾತ. ಪತ್ನಿ ಮಗ ಮಗಳು ಎಲ್ಲರೂ ಕೂಡ ವಿದೇಶದಲ್ಲಿದ್ರು. ಅವರು ವಿದೇಶದಿಂದ ಆಗಮಿಸಿದ್ದಾರೆ. ಅಂತಿಮ ದರ್ಶನವನ್ನ ಕೂಡ ಪಡೆದಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಇರಿಸಲಾಗಿತ್ತು. ಅಲ್ಲಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇನ್ನು ದುಬೈನಿಂದ ಸಿಜೆ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ ಸಿಜೆ ರಾಯ್ ಫ್ಯಾಮಿಲಿ. ಸಿಜೆ ರಾಯ್ ಮೃತದೇಹದ ದರ್ಶನವನ್ನ ಕೂಡ ಪಡೆದಿದ್ದಾರೆ ಕುಟುಂಬಸ್ಥರು. ಸಿಜೆ ರಾಯ್ ಪತ್ನಿ ಲಿನಿ ರಾಯ್ ಜೊತೆಗೆ ಪುತ್ರ ರೋಹಿತ್ ರಾಯ್ ಹಾಗೆ ಪುತ್ರಿ ರಿಯಾ ರಾಯ್ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದಿದ್ದಾರೆ. ಅವರು ಇಡೀ ಕುಟುಂಬಸ್ಥರು ದುಬೈಯಲ್ಲಿದ್ರು. ದುಬೈಯಿಂದ ಬರುವಂತ ನಿರೀಕ್ಷೆ ಇತ್ತು. ಈಗ ದುಬೈಯಿಂದ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ